ಅತಿಥಿ ಶಿಕ್ಷಕಿ ಕೆಲಸದಿಂದ ಬಿಡುಗಡೆಯಾಗಿದ್ರು. ಶಿಕ್ಷಕಿಯ ಖಾತೆಗೆ 2 ತಿಂಗಳ ಸಂಬಳವನ್ನು ವರ್ಗಾಯಿಸಿ ಶಾಲಾ ದಾಖಲಾತಿ ರಿಜಿಸ್ಟರ್ನಲ್ಲೂ ಶಿಕ್ಷಕಿಯ ನಕಲಿ ಸಹಿ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕರ್ನಾಟಕ ಸರ್ಕಾರಿ ಮಾದರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಾಲೆಯಲ್ಲಿ ವನಿತಾ ಎಂಬ ಅತಿಥಿ ಶಿಕ್ಷಕಿ ಕಳೆದ ವರ್ಷ ಜೂನ್ನಿಂದ 2024ರ ಜನವರಿಯವರೆಗೂ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದು, ಜನವರಿ ತಿಂಗಳಲ್ಲಿ ಶಿಕ್ಷಕಿ ವೃತ್ತಿಯಿಂದ ಬಿಡುಗಡೆಯಾಗಿದ್ದಾರೆ. ಆದರೆ ಮುಂದಿನ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳು ವನಿತಾ ಅವರು ಕೆಲಸ ಮಾಡಿದ್ದಾರೆ ಅಂತ ಶಾಲಾ ರಿಜಿಸ್ಟರ್ನಲ್ಲಿ ನಕಲಿ ಸಹಿಯನ್ನು ಸೃಷ್ಟಿಸಿ 2 ತಿಂಗಳ ವೇತನವನ್ನು ಪಡೆದುಕೊಂಡು ದುರುಪಯೋಗ ಮಾಡಿದ್ದಾರೆ ಅಂತ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದ ವನಿತಾ ದೂರಿದ್ದಾರೆ. ನನ್ನ ಖಾತೆಗೆ ಸಂಬಳ ವರ್ಗಾಯಿಸಿ ಮರಳಿ ಹಣವನ್ನು ಮುಖ್ಯ ಶಿಕ್ಷಕ ಬೈರೇಗೌಡ ಅವರು ವಾಪಸ್ ಪಡೆದಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳೆದ 2 ತಿಂಗಳ ಹಿಂದೆಯೇ ದೂರು ನೀಡಿದ್ದೇನೆ. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಅತಿಥಿ ಶಿಕ್ಷಕಿಯಾಗಿದ್ದ ವನಿತಾ ಆರೋಪಿಸಿ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. 2023ರಲ್ಲಿ ನಾನು ಅತಿಥಿ ಶಿಕ್ಷಕಿಯಾಗಿ ಶ್ರೀನಿವಾಸಪುರದಲ್ಲಿರುವಂತಹ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಅಲ್ಲಿ ಅತಿಥಿ ಶಿಕ್ಷಕಿಯಾಗಿ ಹೋಗ್ತಿದ್ದೆ. ಆಮೇಲೆ ನಾನು ಅಲ್ಲಿ ಜೂನಿಂದ ಹೋಗ್ತಿದ್ದೆ ಸರ್. ಮತ್ತು ಜನವರಿಗೆ ಸ್ಟಾಪ್ ಆದೆ, ಯಾಕಂತಂದರೆ ಅಲ್ಲಿ ಪರ್ಮನೆಂಟ್ ಟೀಚರ್ ಬಂದಿದ್ದರು. ಸೊ ಜನವರಿಯಲ್ಲಿ ನಾನು ರಿಲೀವ್ ಆದೆ. ಆಮೇಲೆ 3 ಮಂತ್ಸ್ ಮನೆಯಲ್ಲೇ ಇದೆ ಸರ್. ನನಗೆ ಬರಬೇಕಾಗಿದ್ದು ಸ್ಯಾಲ್ರಿ 1 ಮಂತ್ ಬರಬೇಕಾಗಿದ್ದು ಜನವರಿಗೆ ಅಲ್ದಿರೇ ನನಗೆ ಫೆಬ್ರವರಿ ಮಾರ್ಚು ಸ್ಯಾಲ್ರಿ ಬಂದಿತ್ತು. ಸೊ ಅಲ್ಲಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಬೈರೇಗೌಡ ಸರ್ ಅವರು ಫೋನ್ ಮಾಡಿಬಿಟ್ಟು 2 ತಿಂಗಳು ಸ್ಯಾಲ್ರಿ ತೊಗೊಂಡು ಬಾಮ್ಮ ಅಂತ ಹೇಳಿದರು. ಸೊ ನಾನು ಅವ್ರ ಮೇಲೆ ಇರುವಂತಹ ಒಂದು ನಂಬಿಕೆಗೆ ತೊಗೊಂಡೋಗಿ ಕೊಟ್ಟಿದ್ದೆ ಸರ್. ಮತ್ತು ಇವಾಗ ನೋಡಿದರೆ ಅವರು ನನಗೆ 1 ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದ್ರು ಅಪಪ್ರಚಾರ ಮಾಡ್ಕೊತವ್ರೆ. ಸೊ ಇದ್ರ ಬಗ್ಗೆ ನಾನು 2 ಮಂತ್ಸ್ ಬ್ಯಾಕೆ BU ಆಫೀಸಲ್ಲೇ ಒಂದು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್. ನಕಲಿ ಸಹಿ ನಾನು ಮಾಡ್ದಿರೇ ನಕಲಿ ಸಹಿ ಮಾಡಿದ್ದಾರೆ. ಸೊ ಇವಾಗ ನಾನು ಅದು BO ಕಡೆಗೆ ನಾನು ಲೆಟ್ರ್ ಬರ್ಕೊಟ್ಟಿದ್ದೆ ಸರ್ 2 ಮಂತ್ಸ್ ಬ್ಯಾಕೆ. ಸೊ ಆ ಕಡೆಯಿಂದ ನಮ್ಗೆ ಯಾವುದೋ ಸೂಕ್ತ ಕ್ರಮ ಬಂದಿಲ್ಲ. ಸೊ ಇದಕ್ಕಾಗಿ ನಾವು ನಮ್ಮ ಕಡೆಯಿಂದ ಹೇಳೋದಂದರೆ BO ಕಡೆಯಿಂದ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಮಾಡ್ತೀವಿ.